ಇಷ್ಟು ಸೆಟ್ಗೆ ನನಗೆ ಜಸ್ಟ್ 614 ರೂಪಾಯಿ. ಇದಂತೂ ನಾನು ತುಂಬಾ ದಿವಸದಿಂದ ಹುಡುಕ್ತಾ ಇದ್ದೆ. ಎರಡು ಕಡೆನೂ ಬಾರ್ಡರ್ ಇದೆ. ಪ್ರೆಗ್ನೆಂಟ್ ಲೇಡೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು XXL ಆಯ್ತು ಸೈಜು. ಇದು ನೋಡ್ತಿರ್ಬೋದು, ಪುಟಾಣಿ ಮಕ್ಳಿಗೆ ಲಂಗ ಬ್ಲೌಸ್ ಬರುತ್ತಲ್ಲ ಅದೇ ತರದ್ದು. ಸ್ವಲ್ಪ ಬೇಬಿ ಶೋರ್ ಅಂತ ಇದೆ. ಇಷ್ಟು ಪ್ರಾಡಕ್ಟ್ಗೆ ನಾವು 313 ರೂಪಾಯಿ ಕೊಟ್ರೆ ಅಷ್ಟೇನು ಲಾಸ್ ಆಗಲ್ಲ. ಅಂಡ್ ಈ ಕಲರ್ ಕೂಡ ಸಿಕ್ಕಿರಲಿಲ್ಲ. ಎಲ್ಲಾ ಶಾಪಲ್ಲೂ ವೈಟ್ ಕಲರ್ ಧೋತಿನೇ ಸಿಗ್ತಾ ಇತ್ತು. ನಾನು ಆಕ್ಚುಲಿ ಇಮೇಜಲ್ಲಿ ನೋಡಿ ಹೆಂಗ್ ಬರುತ್ತೋ ಅಂತ ಅನ್ಕೊಂಡಿದ್ದೆ. ತೋರಿಸ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಔಟ್ ಸೈಡ್ ನಾವು ಬ್ಯಾಂಗಲ್ ಸ್ಟೋರ್ ಅಲ್ಲಿ ತಗೋತೀವಿ ಅಂತಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಇಷ್ಟು ಕಮ್ಮಿ ಪ್ರೈಸ್ಗೆ ಆಕ್ಚುಲಿ ನಾರ್ಮಲ್ ಆಗಿ ನಮ್ಮ ಏರಿಯಾಗಳ ಕಡೆ ಅಂತ ಸಿಗಲ್ಲ. ಅದಕ್ಕೆ ಸೈಡ್ ಬ್ಯಾಂಗಲ್ ಬೇಕು ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 251 ರೂಪೀಸ್. ಹಾಯ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಮರಿದೇನೆ ಪ್ರೆಸ್ ಮಾಡಿ. ಅಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ನನ್ನ ಥಂಬ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ವಿಡಿಯೋ ಯಾವ್ದ್ರ ಬಗ್ಗೆ ರಿಲೇಟೆಡ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಮೀಶೋ ಶಾಪಿಂಗ್ ಹಾಲ್. ಮೀಶೋದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಬಿಕಾಸ್ ಆಫ್ ನನ್ನ ಸೀಮಂತ ಫಂಕ್ಷನ್ಗೆ ಕೆಲವೊಂದು ಬೇಕು ಪ್ರಾಡಕ್ಟ್ಸ್ ಗಳು ಅಂದ್ಬಿಟ್ಟು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನನಗೆ ಸಿಕ್ತು. ಸೊ ಹಾಗಾಗಿ ಇದನ್ನ ನನ್ನ ಸಬ್ಸ್ಕ್ರೈಬರ್ ಜೊತೆ ನನ್ನ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಯಾವ್ದೆಲ್ಲ ಪ್ರಾಡಕ್ಟ್ಸ್ ನ ತರಿಸಿದ್ದೀನಿ, ಎಷ್ಟು ಕ್ವಾಂಟಿಟಿ ತರಿಸಿದ್ದೀನಿ, ಕ್ವಾಲಿಟಿ ಹೇಗಿದೆ, ಅಂಡ್ ಇದಕ್ಕೆ ಎಷ್ಟು ಅಮೌಂಟ್ ಆಯ್ತು, ಇದನ್ನ ಇಟ್ಕೋಬೋದಾ, ರಿಟರ್ನ್ ಮಾಡ್ಬೋದಾ, ಎಲ್ಲ ಇನ್ಫಾರ್ಮೇಶನ್ ನಾನು ವಿಡಿಯೋದಲ್ಲಿ ಕೊಡ್ತೀನಿ. ಅಂಡ್ ನಾನು ಆಲ್ರೆಡಿ ಎಲ್ಲ ಪಾರ್ಸಲ್ಸ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಕೆಲವೊಂದು ಪ್ರಾಡಕ್ಟ್ಸ್ ನಾನು ಹೆಚ್ಚಿಗೆ ತರಿಸಿದ್ದೆ, ಅದ್ರದ್ದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಇಷ್ಟ ಆಗದಿರೋದ್ರಿಂದ ಕೆಲವೊಂದನ್ನ ರಿಟರ್ನ್ ಮಾಡಿದ್ದೀನಿ. ಯಾವುದು ಚೆನ್ನಾಗಿದೆ, ಯಾವುದು ದಿ ಬೆಸ್ಟ್ ಆಗಿದೆ, ನಾನು ಕೊಟ್ಟಿರೋಂಥ ಪ್ರೈಸ್ಗೆ ಎಷ್ಟು ಕ್ವಾಲಿಟಿ ಎಷ್ಟು ಕ್ವಾಂಟಿಟಿ ಚೆನ್ನಾಗಿದೆ ಅದನ್ನ ನೋಡಿ ಕೆಲವೊಂದು ಪಾರ್ಸಲ್ಸ್ನ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಯಾವ್ದ್ಯಾವುದು ಏನೇನು ತರಿಸಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಇನ್ ಕೇಸ್ ನಿಮ್ಗೆ ಈ ಪ್ರಾಡಕ್ಟ್ಸ್ ಬೇಕು ಅಂತ ಅಂದ್ರೆ ನನ್ನ ವಿಡಿಯೋದಲ್ಲಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ ನ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಪರ್ಚೇಸ್ ನ ಮಾಡ್ಕೋಬಹುದು. ಸೊ ನಾನು ಇಷ್ಟು ತರಿಸಿರೋ ಪ್ರಾಡಕ್ಟ್ಸ್ ಏನಿದೆ ಇದೆಲ್ಲ ಕೂಡ ಫಂಕ್ಷನ್ಗೆನೆ. ಆಕ್ಚುಲಿ ಇದೆಲ್ಲ ಕೂಡ ಫಂಕ್ಷನ್ಗೆನೆ. ನಂದು ಬೇರೆ ಆಫ್ಲೈನ್ ಶಾಪ್ಸ್ ಎಲ್ಲ ತಗೊಂಡಿರೋದಿದೆ, ಅದನ್ನ ಬಿಟ್ಟು ಆನ್ಲೈನ್ ಅಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ನಾನು ನಮ್ಗೆ ಬೇಕಾದಂತಹ ಟೈಮ್ಗೆ ಡೆಲಿವರಿ ಸಿಗುತ್ತಲ್ಲ ಅಂದ್ಬಿಟ್ಟು ನಾನು ತಗೊಂಡಿರೋದಷ್ಟೇನೆ. ಔಟ್ ಸೈಡ್ ತುಂಬಾ ದೂರ ಹೋಗಿ ನನಗೆಲ್ಲ ಪರ್ಚೇಸ್ ಮಾಡಕ್ ಆಗೋದಿಲ್ಲ ಈ ಟೈಮಲ್ಲಿ ಅಂದ್ಬಿಟ್ಟು. ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವ್ದಾದನ್ನೆಲ್ಲ ಬುಕ್ ಮಾಡಿದೀನಿ, ಏನು ಎತ್ತ ಅಂತ ಎಲ್ಲ ನಾನು ತೋರಿಸ್ತೀನಿ. ಫಸ್ಟ್ ಪ್ರಾಡಕ್ಟು, ನಾನು ಆಕ್ಚುಲಿ ಪ್ರಾಡಕ್ಟ್ ಪ್ರೈಸ್ಗಳನ್ನೆಲ್ಲ ಅಷ್ಟು ನೆನಪಿರೋದಿಲ್ಲ. ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆಲ್ರೆಡಿ ಹೇಳ್ದಂಗೆ ನಾನು ಪ್ರೈಸಸ್ ಎಲ್ಲ ನೆನಪಿರೋದಿಲ್ಲ ಓಪನ್ ಮಾಡಿರೋದ್ರಿಂದ. ಸೊ ಹಾಗಾಗಿ ನಾನು ನೋಡ್ಕೊಂಡು ಹೇಳ್ತೀನಿ ಯಾವ್ದ್ಯಾವ್ದಕ್ಕೆ ಏನು ಪ್ರೈಸು ಅಂತ. ಅಂಡ್ ಹಾಗೆ ಇದ್ರ ಪಿಕ್ನ ಕೂಡ ನಾನು ನನ್ನ ಸೈಡಲ್ಲಿ ಹಾಕಿರ್ತೀನಿ ಏನು ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು. ನಾನು ತಗೊಳ್ಳುವಾಗ ಇದು ಯಾವ ಪ್ರೈಸ್ಗೆ ಸಿಕ್ತು, ಈ ಎಲ್ಲ ಪ್ರಾಡಕ್ಟ್ಸು ಅಷ್ಟೇ ನಾನು ತಗೊಳ್ಳುವಾಗ ಯಾವ ಪ್ರೈಸ್ಗೆ ಸಿಕ್ತು ಅಂಡ್ ಮೀಶೋದಲ್ಲಿ ಇವಾಗ ಯಾವ ಪ್ರೈಸ್ ಆಗಿರುತ್ತೆ ಅದೆಲ್ಲ ನಾನು ಹಾಕ್ತೀನಿ. ನನ್ನ ರೈಟ್ ಸೈಡ್ಗೆ ಪಿಕ್ಸ್ನ ಹಾಕ್ತಿರ್ತೀನಿ, ಇದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೀವು ನೋಡ್ಕೋಬೋದು. ಈ ಪ್ರಾಡಕ್ಟ್ ಬಂದ್ಬಿಟ್ಟು ಜಡೆ, ನಾವು ಫಂಕ್ಷನ್ಸ್ಗೆ ಹಾಕ್ತೀವಲ್ಲ ಬ್ಯಾಕ್ ಸೈಡ್ ಜಡ, ಆ ಥರದ್ದು ಈ ಥರ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡಲ್ಲಿ ಈ ರೀತಿ 2 ಹುಕ್ಸ್ನ ಕೊಟ್ಟಿರ್ತಾರೆ ನಮಗೆ ಜಡೆಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಥ್ರೆಡ್ಗಳು ಕೂಡ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂಥರ ಯುನೀಕ್ ಡಿಸೈನ್ಸ್ ಅಂದರೆ ನಮಗೆ ಟ್ರೆಡಿಷ್ನಲ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ನನಗಾದ್ರೂ ಆಗಲಿ ಪೆಕ್ಕುಮಗಾಗಲಿ ಆದರೂ ಆಗಲಿ ಅನ್ನೋದನ್ನು ತರಿಸ್ಕೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 236 ರೂಪಾಯಿ. ತುಂಬ ಅಗಲವಾಗೂ ಇದೆ. ನಾವು ಉದ್ದ ಕೂದಲು ಇಲ್ಲ ಇನ್ ಕೇಸ್ ಅಂದರೆ ಚೌಲಿ ಹಾಕ್ಕೊಂಡು ಇದನ್ನು ಹಾಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು. ಇಷ್ಟು ಲೆಂತ್ ಬರುತ್ತೆ, ತುಂಬ ಚೆನ್ನಾಗಿದೆ. 236 ರೂಪಾಯಿಗೆ ಇದು ಲಾಸ್ ಇಲ್ಲ ಅಂತ ಅನ್ಸುತ್ತೆ. ಅಂಡ್ ಔಟ್ ಸೈಡ್ ನಾವು ಬ್ಯಾಂಗಲ್ ಸ್ಟೋರ್ ಅಲ್ಲಿ ತಗೋತೀವಿ ಅಂತಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಇಷ್ಟು ಕಮ್ಮಿ ಪ್ರೈಸ್ಗೆ ಆಕ್ಚುಲಿ ನಾರ್ಮಲ್ ಆಗಿ ನಮ್ಮ ಏರಿಯಾಗಳ ಕಡೆ ಅಂತ ಸಿಗಲ್ಲ. ಸೊ ಇದಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ನಾನು ಇದನ್ನೆಲ್ಲ ಆರ್ಡರ್ ಮಾಡೋಕ್ಕೂ ಮುಂಚೆನೆ
ನಾನು ಇದೆಲ್ಲ ಆರ್ಡರ್ ಮಾಡ್ಕೊ ಮುಂಚೆ ನನಗೆ ಗೊತ್ತಿರಲಿಲ್ಲ ನಾನು ಫಂಕ್ಷನ್ಗೆ ಮೇಕಪ್ ಮಾಡಿಸ್ಕೋತೀನಿ ಅಂತ ಅಂದ್ಬಿಟ್ಟು. ಇದೆಲ್ಲ ಆರ್ಡರ್ ಆದಮೇಲೆ ಗೊತ್ತಾಯಿತು ನಾನು ಮೇಕಪ್ ಆರ್ಟಿಸ್ಟ್ ಹತ್ರನೇ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ. ಸೊ ಹಾಗಾಗಿ ಇದು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಪಿಕುಮಾಗಿ ನನಗೆ ಮುಂದಕ್ಕೆ ಏನಾದರೂ ಯೂಸ್ ಆಗ್ಬೋದಲ್ಲ, ಇಷ್ಟು ಕಮ್ಮಿ ಪ್ರೈಸ್ಗೆ ಸಿಕ್ಕಿದೆಯಲ್ಲ ಅಂದ್ಬಿಟ್ಟು ನಾನು ಅದನ್ನು ಇಟ್ಕೊಂಡಿದ್ದೀನಿ, ರಿಟರ್ನ್ ಮಾಡಿಲ್ಲ. ಸೊ ಇದಂತೂ ತುಂಬ ಚೆನ್ನಾಗಿದೆ. ಅದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಒನ್ನು, ಇದು ಏನಪ್ಪ ಅಂತಂದರೆ ಬ್ಯಾಂಗಲ್ಸ್. 4 ಬ್ಯಾಂಗಲ್ಸ್ ಇದೆ. ಅಂದರೆ ಇದು ಸೆಟ್ ಆಫ್ 2 ಬರುತ್ತೆ. ನಾನು 2 ಕ್ವಾಂಟಿಟಿ ಅಂದರೆ 2 ಕ್ವಾಂಟಿಟಿಲಿ ಆರ್ಡರ್ ಮಾಡ್ಕೊಂಡಿದ್ದೆ. ನನಗೆ ಇವಾಗ ಕೈ ತುಂಬ ದಪ್ಪ ಆಗಿರೋದ್ರಿಂದ 2 8 ಬ್ಯಾಂಗಲ್ಸ್ ಆಗ್ತಿತ್ತು ಫಸ್ಟು, ಬಟ್ ಇವಾಗ 2 12 ಇದೆ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ತುಂಬ ವೆಯ್ಟ್ ಕೂಡ ಇದೆ ಅದು, ಬಟ್ ನನಗೆ ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು. ನನಗೆ ಆರಾಮ್ಸೆ ಆಗುತ್ತೆ ಇದು. ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಆ್ಯಂಟಿಕ್ ಜ್ಯುವೆಲರ್ಸ್ ಬರುತ್ತಲ್ಲ ನಮಗೆ, ಇದರ ಮುಂದೆ ಯಾವ ಗೋಲ್ಡ್ ಬ್ಯಾಂಗಲು ಇಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಯುನೀಕ್ ಡಿಸೈನ್ಸ್. ಬಾಯಿಲ್ ಪಕ್ಕಕ್ಕೆ ಇಲ್ಲಿ ನೋಡ್ತಿರ್ಬೋದು ಲಕ್ಷ್ಮಿ ಡಿಸೈನ್ಸ್ ಎಲ್ಲ ಇದೆ ನಿಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 2 ಬ್ಯಾಂಗಲ್ ಅಷ್ಟೇ, ಸೇಮ್ ಡಿಸೈನು ಸೇಮ್ ಸೈಜು, ತುಂಬ ಸೈಜಸ್ ಅವೈಲಬಲ್ ಇದೆ ಇದರಲ್ಲಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ತರಿಸ್ಕೊಬೋದು. 4 ಬ್ಯಾಂಗಲ್ ತರಿಸ್ಕೊಂಡಿದ್ದೀನಿ ನಾನು. ಸೈಡ್ ಬ್ಯಾಂಗಲ್ ಆಗಿ ಬೇಕು, ಫಂಕ್ಷನ್ ದಿವಸ ನಾನು ಹಸಿರು ಗಾಜಿನ ಬಳೆ ಹಾಕ್ತೀನಲ್ಲ ಅದಕ್ಕೆ ಸೈಡ್ ಬ್ಯಾಂಗಲ್ ಬೇಕು ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು ಈ 4 ಬಳೆಯಿಂದ ನನಗೆ 850 ರೂಪಾಯಿ ಆಯಿತು. ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ತುಂಬಾ ವರ್ತ್ ಆಗಿದೆ. ಇದು ಚೆನ್ನಾಗಿದೆ, ತುಂಬ ವೆಯ್ಟ್ ಕೂಡ ಇದೆ. ಆ್ಯಂಡ್ ಕಲರ್ ಕೂಡ ಶೇಡ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಬಿಕಾಸ್ ನಾವು ಇದನ್ನೆಲ್ಲ ಡೈಲಿ ವೇರ್ ಮಾಡೋದಿಲ್ವಲ್ಲ. ಸೊ ನನಗೆ ರಿಕ್ವೈರ್ಮೆಂಟ್ ಇತ್ತು ಅಂತಲೇ ತರಿಸ್ದೆ. ನಮಗೆ ನಮ್ಮನೆ ಹತ್ರ ಇರೋ ಲೋಕಲ್ ಶಾಪಲ್ಲಿ ಇಷ್ಟು ದೊಡ್ಡ ಸೈಜು ನನಗೆ ಸಿಕ್ಕಲಿಲ್ಲ. ನಾನು ತುಂಬ ಸರ್ಚ್ ಮಾಡಿ ನೋಡಿದೆ. ಸೊ ಹಂಗಾಗಿ ಇದು 4 ಬ್ಯಾಂಗಲ್ ಇರಲಿ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಸೊ ಇದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಇದು 3ನೇ ಪಾರ್ಸೆಲು. ಇದು ಬಂದ್ಬಿಟ್ಟು ಇದನ್ನು ಕೂಡ ನಾನು ಎಲ್ಲಾನು ಫಂಕ್ಷನ್ಗೆ ಬೇಕು ಅಂತ ತರಿಸ್ಕೊಂಡೆ. ಆಫ್ಟರ್ ನಾನು ಮೇಕಪ್ ಆರ್ಟಿಸ್ಟ್ ಬುಕ್ ಮಾಡಿದ್ಮೇಲೆ ಇರಲಿ ಓಕೆ ಎಂತಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಕೊಂಡೆ. ಇದು ಜ್ಯುವೆಲರಿ ಸೆಟ್ ಬುಕ್ ಮಾಡಿದ್ದೆ, ಬಟ್ ಫುಲ್ ಸೆಟ್ ಇಲ್ಲ. ಇದು 2 ದೊಡ್ಡ ಹಾರ ಬರುತ್ತೆ, 1 ಪೇರ್ ಆಫ್ ಜುಮ್ಕಾ ಬರುತ್ತೆ. ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು. ಎಲ್ಲಾನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಎಷ್ಟು ನೀಟಾಗಿ ಬಾಕ್ಸಿಂಗ್ ಮಾಡಿದ್ದಾರೆ ಅಲ್ಲ, ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾರೆ. ಗ್ರೀನ್ ಕಲರ್ ಬೀಡ್ಸು ಈಗ ಹೊಸದಾಗಿ ಟ್ರೆಂಡಿಂಗಲ್ಲಿ ಇದೆಯಲ್ಲ ಗ್ರೀನ್ ಬೀಡ್ಸ್ ಜ್ಯುವೆಲರೀಸ್, ಅದೇ ಥರ ಇದೆ. ಇದು ತುಂಬ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕೂಡ ತುಂಬ ಜಾಸ್ತಿ ಎದ್ದು ಮುಖಕ್ಕೆ ಹೊಡೆಯೋ ಕಲರ್ ಥರ ಏನಿಲ್ಲ. ಕಲರು ಕೂಡ ತುಂಬ ಚೆನ್ನಾಗಿದೆ. ನಾರ್ಮಲ್ ಮ್ಯಾಟೆ ಫಿನಿಶಿಂಗ್ ಕಲರ್ ಥರ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಆ ಇಯರಿಂಗ್ಸ್ಗೆ ಸೆಟ್ ಆಗೋ ಥರ ಚಿಕ್ಕ ನೆಕ್ಲೇಸು, ಸ್ಮಾಲ್ ನೆಕ್ಲೇಸ್. ಅಂದರೆ ಇಲ್ಲಿಗೆ ಬರುತ್ತೆ, ಇಷ್ಟು ನೆಕ್ ಪೀಸ್ ಬರುತ್ತೆ. ಇದು ಇಷ್ಟು ಲೆಂತ್ಗೆ ಬರುತ್ತೆ. ಇದು ಒಂದು ಸ್ಮಾಲ್, ಅದೇ ಸೆಟ್ಟಲ್ಲಿ ಸ್ಮಾಲ್ ನೆಕ್ಲೇಸು. ಇದು ಕೂಡ ತುಂಬ ವೆಯ್ಟ್ ಇದ್ದಾವೆ ಇವು. ಆ್ಯಕ್ಚುಲಿ ಅಷ್ಟು ಪ್ರೈಸ್ಗೆ ಇಷ್ಟು ಈ ಥರ ಒಂದು ಜ್ಯುವೆಲರಿ ಸೆಟ್ ಬರುತ್ತೆ ಅಂದರೆ ಆಶ್ಚರ್ಯ ನನಗಂತೂ. ಇವನ್ ಯಾರು ಕೊಡಲ್ಲ. ನಾನು ಇಲ್ಲಿರೋ ನಮ್ಮ ಏರಿಯಾದಲ್ಲಿರೋ ಲೋಕಲ್ ಶಾಪ್ಗೆ ಹೋಗಿ ಕೇಳಿದ್ರು ಕೂಡ ಈ ಥರ, ಅದರಲ್ಲೂ ಕೂಡ ಈ ಗ್ರೀನ್ ಬೀಡ್ಸ್ ಇರೋ ಜ್ಯುವೆಲರಿನ ಇಷ್ಟು ಕಮ್ಮಿ ಪ್ರೈಸ್ಗೆ ಕೊಡ್ತಾರೆ ಅಂತಂದರೆ ನನಗಂತೂ ಆಶ್ಚರ್ಯ. ನೋಡಿ ತುಂಬ ಚೆನ್ನಾಗಿದೆ ಇದು. ಇದು ಲಾಂಗ್ ಹಾರ, ಒಂದು ಶಾರ್ಟ್ ನೆಕ್ಲೆಸ್ಸು, ಒಂದು ಲಾಂಗ್ ಹಾರ ವಿತ್ 1 ಪೇರ್ ಆಫ್ ಇಯರಿಂಗ್ಸ್ ಬಂತು ನನಗೆ. ಕಾಣಿಸ್ತಿದೆಯಲ್ಲ, ಇದು 3 ಪೇರ್ಗೆ ಇದೇನಿದೆ ಇಷ್ಟಕ್ಕೆ ಇರೋ. ಇಷ್ಟು ಸೆಟ್ಗೆ ನನಗೆ ಜಸ್ಟ್ 614 ರೂಪಾಯಿ ಆಯಿತು. ಆರಾಮ್ಸೆ ನಮಗೆ ಯಾವುದಾದ್ರೂ ಫಂಕ್ಷನ್ಗೆ ಬೇಕು ಅಥವಾ ಟ್ರೆಡಿಷ್ನಲ್ ವೇರ್ಗೆ ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡಿ ಇಟ್ಕೋಬೋದು. ಸೊ ನಾನು ಕೂಡ ತರಿಸಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ನಾನು ಫ್ರೀಕ್ವೆಂಟ್ಲಿ ಆಗಿ ಏನು ಯೂಸ್ ಮಾಡಲ್ಲ, ಇರಲಿ ಅಂದ್ಬಿಟ್ಟು ತರಿಸಿ ಇಟ್ಕೊಂಡಿದ್ದೀನಿ. ಈ ಪ್ರೈಸ್ಗೆ ಇದು ಕೂಡ ಚೆನ್ನಾಗಿದೆಯಲ್ವಾ. ನನ್ನ ಹತ್ರ ಯಾವುದು ಕೂಡ ಆ ಥರ ಸೆಟ್ ಕಿಟ್ ಏನೂ ಇರಲಿಲ್ಲ. ಸೊ ಇದನ್ನು ಒಂದು ಇರಲಿ ಅಂತ ತರಿಸ್ಕೊಂಡಿದ್ದೀನಿ.
ನೆಕ್ಸ್ಟ್ ಬಂದ್ಬಿಟ್ಟು 4ನೇ ಪಾರ್ಸಲ್ಲು. ಇದು ಏನು ಅಂತ ಅಂದರೆ ಡಾಬು. ಆ ಸೆಟ್ಟಿಗೆ ಅದರಲ್ಲಿ ಡಾಬು ಬಂದಿರಲಿಲ್ಲ ಅಲ್ವಾ, ಸೊ ಅದಕ್ಕೆ ಪೇರಾಗಿ ಚೆನ್ನಾಗಿ ಕಾಣೋ ಥರ, ಅದಕ್ಕೆ ಸೆಟ್ ಆಗೋ ಥರ ಡಾಬ್ನ ತರಿಸ್ಕೊಂಡಿದ್ದೀನಿ. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ಬಂದಿದ ತಕ್ಷಣ ಪಾರ್ಸಲ್ ರಿಸೀವ್ ಆಗಿ ಓಪನ್ ಮಾಡಿದ್ನಲ್ಲ, ಅವಾಗಂತೂ ತುಂಬ ಇಷ್ಟ ಆಯಿತು. ಇದು ಕೂಡ ಗ್ರೀನ್ ಕಲರ್ ಬೀಡ್ಸ್ ಇರೋ ಡಾಬೆನೇ, ತುಂಬ ಯುನೀಕ್ ಆಗಿದೆ. ಸೇಮ್ ಬ್ಯಾಂಗಲ್ಲೂ ಕೂಡ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ನು. ನೆಕ್ಸ್ಟ್ ಜ್ಯುವೆಲರಿ ಕೂಡ ಅದೇ ಕಾಂಬಿನೇಷನು. ಇದು ಕೂಡ ಡಾಬು ಕೂಡ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನೆಲ್ಲ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಆಲ್ರೆಡಿ ಪೆಕ್ಕುಮಾಗೆ ನನಗೆ ಇಬ್ಬರಿಗೂ ಕೂಡ ಡಾಬ್ ಇದೆ, ಬಟ್ ಆದರೆ ಇದು ಟ್ರೆಡಿಷ್ನಲ್ ವೇರ್ಗೆ ಚೆನ್ನಾಗಿದೆ ಅಂತ ತರಿಸ್ಕೊಂಡೆ. ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 251 ರುಪೀಸ್, 250 ರೂಪಾಯಿ. ನಿಜವಾಗ್ಲೂ ಯಾರು ಕೊಡಲ್ಲ 250 ರೂಪಾಯಿಗೆ, ಅಂಗಡಿಲಂತೂ ಯಾರು ಕೊಡಲ್ಲ. ಸೊ ನಾವು ಆನ್ಲೈನ್ ಪರ್ಚೇಸ್ ಮಾಡಿಕೊಂಡ್ರೆ ಈ ಥರದ್ದೆಲ್ಲ ತುಂಬ ಸಿಗುತ್ತೆ ಈ ಪ್ರೈಸ್ಗೆ. ಸೊ ಇದು ಒಂದಿರಲಿ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಪೆಕ್ಕುಮಾಗೆ ಯಾವಾಗಲೂ ನಾನು ಲಂಗ ಬ್ಲೌಸ್, ಲಂಗ ದಾವಣಿ ಇದೆಲ್ಲ ಹಾಕ್ತಿರ್ತೀನಲ್ಲ, ಅವಳ ಹತ್ರ ಇರೋದು ಒಂದೇ ಡಾಬು. ಸೊ ಯಾವಾಗಲೂ ಅದನ್ನೇ ಹಾಕ್ತಾ ಇರ್ತೀನಿ. ಇನ್ ಕೇಸ್ ಈ ಫಂಕ್ಷನ್ಗೂ ಅವಳಿಗೆ ನಮ್ಮ ಥರನೇ ರೆಡಿ ಮಾಡ್ಕೋಬೇಕಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಳಿಗೋಸ್ಕರ ಅಂತ ತರಿಸಿದ್ದೀನಿ ಇದನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಇದು 5th ಒಂದು ಪ್ರಾಡಕ್ಟು. ಇದು ನನಗೆ ಅಂತ ತರಿಸ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಡ್ರೆಸ್. ಫಂಕ್ಷನ್ ದಿವಸ ಆಫ್ಟರ್ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನನಗೆ ಯಾವುದಾದ್ರೂ ಒಂದು ಡ್ರೆಸ್ನ ವೇರ್ ಮಾಡ್ಕೋಬೇಕು ಕಂಫರ್ಟಬಲ್ ಆಗಿರೋದಕ್ಕೆ, ಎಲ್ಲ ಗೆಸ್ಟ್ಗಳೆಲ್ಲ ಹೋದ್ಮೇಲೆ ಅನ್ನೋದಕ್ಕೋಸ್ಕರ ತೆಗೆಸ್ಕೊಂಡೆ. ಆ್ಯಂಡ್ ಫಂಕ್ಷನ್ ಇದ್ದಿದ್ದ ದಿವಸ ನನ್ನದು ಬರ್ಡೇ ಕೂಡ ಇದೆ. ನನ್ನ ಸೀಮಂತ ಫಂಕ್ಷನ್ ದಿವಸನೇ ನನ್ನ ಹುಟ್ಟಿದ ಹಬ್ಬ ಇರೋದು. ಸೊ ಅದಕ್ಕೋಸ್ಕರನೂ ಆಗುತ್ತೆ ಅಂತ ತರಿಸ್ಕೊಂಡೆ ಇದು ಗೌನು. ಆ್ಯಕ್ಚುಲಿ ಇದು ಮಟರ್ನಿಟಿ ಗೌನ್ ಥರನೇ ಇದೆ, ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು 3XL ಆಯಿತು ಸೈಜು. ಇದ್ರ ಪ್ರೈಸ್ ಬಂದುಬಿಟ್ಟು 573 ರೂಪಾಯಿ. ನನಗೆ ವೈಟ್ ಡ್ರೆಸ್ ಯಾವುದೂ ಇರಲಿಲ್ಲ, ಆ್ಯಂಡ್ ನನ್ನ ಬರ್ಡೇ ಇರೋದ್ರಿಂದ ಸ್ವಲ್ಪ ವೈಟ್ ಇರಲಿ, ಆ ಥೀಮಲ್ಲಿ ಇರಲಿ ಅಂದ್ಬಿಟ್ಟು ನನಗೆ ಇದು ಕಲರು ಕೂಡ ಇಷ್ಟ ಆಯಿತು. ತುಂಬ ಕಲರ್ಸ್ ಅವೈಲೇಬಲ್ ಇದೆ, ತುಂಬ ಸೈಜಸ್ ಅವೈಲೇಬಲ್ ಇದೆ. ನಾನು 3XL ತರಿಸ್ಕೊಂಡಿದ್ದೀನಿ, ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು. ಇದ್ರ ಪ್ರೈಸ್ ಬಂದ್ಬಿಟ್ಟು 573 ರೂಪಾಯಿ. ತುಂಬ ಅಂದರೆ ತುಂಬಾ ಬಿಡ್ತಾಗಿದೆ. ಇದು ಜಾಸ್ತಿ ದೊಡ್ಡ ಗೌನ್ ಥರನೇ ಆಗುತ್ತೆ ಹಾಕ್ಕೊಂಡ್ರೆ. ನಾನು ಸೈಡಲ್ಲಿ ಪಿಕ್ ಹಾಕಿರ್ತೀನಿ, ನೀವೊಂದ್ಸತಿ ನೋಡಿ ಚೆಕ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಕಲರ್ ಅಂತೂ. ಆ್ಯಂಡ್ ತುಂಬ ಅಗಲವಾಗಿದೆಯಲ್ಲ, ನನಗಂತೂ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ ಇದು. ಸೊ ಹಾಗಾಗಿ ಇದನ್ನು ಒಂದು ತರಿಸ್ಕೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು 6ನೇ ಪ್ರಾಡಕ್ಟ್ಸು. ಇದರಲ್ಲಿ ಏನಾಗೋಯಿತು ಅಂತಂದರೆ, ಇದು ಪೆಕ್ಕುಮಾಗೋಸ್ಕರ ನಾನು ಲಂಗ ಬ್ಲೌಸ್ನ ಬುಕ್ ಮಾಡ್ಕೊಂಡಿದ್ದೆ. ಬಟ್ 2 ಸೈಜಲ್ಲಿ ಬುಕ್ ಮಾಡ್ಕೊಂಡಿದ್ದೆ. 10 ರಿಂದ 12 ವರ್ಷದೊಂದು, 9 ರಿಂದ 10 ವರ್ಷದೊಂದು, ಯಾವ್ದು ಬೇಗ ಬರುತ್ತೆ ಅದನ್ನು ಇಟ್ಕೊಳ್ಳೋಣ ಅಂತ. ಬಟ್ ನಾನು ಒಂದೇ ಶಾಪಲ್ಲಿ ಬುಕ್ ಮಾಡಿದ್ರಿಂದ 2 ಸೈಜು ಕೂಡ ಒಂದೇ ದಿವಸ ಬಂತು. ಆ್ಯಂಡ್ ಒಂದೇ ಪ್ಯಾಕೇಜಿಂಗಲ್ಲಿ ಬಂದಿದೆ. ಇದು ಒಂದು ಪ್ಯಾಕೇಜು, ಇದು ಒಂದು ಪ್ಯಾಕೇಜು. ಅವಳಿಗೆ 2 ಡ್ರೆಸ್ಸು ಬಂದ್ಬಿಟ್ಟಿದೆ. ಸೊ ಇವಾಗ ಇದನ್ನು ಒಂದು ಮಾತ್ರ ರಿಟರ್ನ್ ಮಾಡಬೇಕು. ನಾನು ರಿಟರ್ನ್ ಹಾಕಿದ್ದೀನಿ, ಅವ್ರಿನ್ನ ಪಿಕಪ್ ಮಾಡಿಲ್ಲ. ಸೊ ಹಾಗಾಗಿ 2 ತೋರಿಸ್ತೀನಿ ನಾನು ನಿಮಗೆ. ಅಂದರೆ ಒಂದು ತೋರಿಸ್ತೀನಿ, ಒಂದು ಸೈಜ್ ದೊಡ್ಡ ಇರುತ್ತೆ ಅಷ್ಟೇ. ಇದು 12 ಇದೆ, ಇದು 10 ಇದೆ. ಸಾರಿ, ಇದು 10 ಇದೆ, ಇದು 12 ಇದೆ. ಒಂದನ್ನೇ ಯಾವುದಾದ್ರೂ ಓಪನ್ ಮಾಡಿ ತೋರಿಸ್ತೀನಿ. ಸೊ ಅವಳು ಒಂದೇ ಸಾಕು, ಒಂದೇ ಇಟ್ಕೊಂಡು ಒಂದನ್ನು ರಿಟರ್ನ್ ಮಾಡಿಬಿಡ್ತೀನಿ. ಲಂಗ ಬ್ಲೌಸು ನನ್ನ ಸ್ಯಾರಿಗೆ ಆ್ಯಂಡ್ ನನ್ನ ಹಸ್ಬೆಂಡ್ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ ಸೇಮ್ ಕಲರ್ ಅವಳಿಗೆ ಆನ್ಲೈನಲ್ಲಿ ಸಿಕ್ತು. ಸೊ ಹಾಗಾಗಿ ಬುಕ್ ಮಾಡ್ಕೊಂಡಿದ್ದೆ. ಇದು ನೋಡ್ತಿರ್ಬೋದು, ಪುಟಾಣಿ ಮಕ್ಕಳಿಗೆ ಲಂಗ ಬ್ಲೌಸ್ ಬರುತ್ತಲ್ಲ ಅದೇ ಥರದ್ದು. ಸ್ವಲ್ಪ ಅವಳಿಗೆ ದೊಡ್ಡದಾಗುತ್ತೆ, 10 ಸೈಜು ಕೂಡ. ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕು, ಅದನ್ನು ಇವತ್ತು ಮಾಡಿಸ್ತೀನಿ. ನನ್ನ ಸ್ಯಾರಿ ಬಂದ್ಬಿಟ್ಟು ಸೇಮ್ ಇದೇ ಕಲರು. ಇದಂತೂ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ತುಂಬ ಅಂದರೆ ಇಷ್ಟ ಆಯಿತು. ಕೊಟ್ಟಿರೋ ಪ್ರೈಸ್ಗೆ ಈ ಥರದ್ದು ಒಂದು ಲೇಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬಾರ್ಡರ್ ಸ್ಯಾರಿ ಲಂಗ ಥರ, ಲಂಗ ಥರ ಇದು. ನರ್ಗೆ ಎಲ್ಲ ನಾನು ನೀಟಾಗಿ ಐರನ್ ಮಾಡಬೇಕು. ಐರನ್ ಮಾಡಿಲ್ಲ, ಇನ್ನು ಬಾಕ್ಸ್ ಓಪನಿಂಗ್ ಮಾಡಿ ನೋಡಿ ಇಟ್ಟಿದ್ದೀನಿ ಅವಳಿಗೆ ಸೈಜ್ ಆಗುತ್ತಾ ಅಂತ. ಅದು ಬಿಟ್ಟರೆ ಫುಲ್ಲು 2 ಕಡೆನೂ ಬಾರ್ಡರ್ ಇದೆ. ಆ್ಯಂಡ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ನರ್ಗೆ ಇಟ್ಟು ಸ್ಟಿಚ್ ಮಾಡಿದ್ದಾರೆ. ಮತ್ತು ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಅಷ್ಟು ಕೊಟ್ಟಿರೋ ಪ್ರೈಸ್ಗೆ ಇದು ಗ್ರ್ಯಾಂಡ್, ಮತ್ತು ಹಿಂದೆ ಬಟನ್ ಇಲ್ಲ, ಜಿಪ್ ಇದೆ. ಸೊ ನನ್ನ ಮಗಳಿಗೆ ಕಂಫರ್ಟಬಲ್ ಆಗುತ್ತೆ. ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು ಈ ಕಲರು. 2 ಸೇಮ್ ಬಂದಿದೆ. ಸೊ ಹಾಗಾಗಿ ನಾನು ಅದನ್ನೇನು ಓಪನ್ ಮಾಡಿ ತೋರಿಸೋದಿಲ್ಲ.
ಇದ್ರ ಪ್ರೈಸ್ ಬಂದ್ಬಿಟ್ಟು 561 ರೂಪಾಯಿ. ಎಷ್ಟು ಒಂದು ಆಲ್ಮೋಸ್ಟ್ 1 ಇಯರ್ ಬೇಬಿಯಿಂದ ಸ್ಟಾರ್ಟ್ ಆಗುತ್ತೆ ಇದು. ಏನಪ್ಪ ಅಂದರೆ ಟಿಲ್ 15 ಇಯರ್ವರೆಗೂ ಇದೆ. ಸೊ ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನರ್ಗೆ ಎಲ್ಲ ಹಿಡಿದು ಐರನ್ ಮಾಡಿ ಅವಳ ಫಂಕ್ಷನ್ ದಿವಸ ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಹೇಗಿದೆ ಅನ್ನೋದನ್ನು ನೋಡಿ. ಸೊ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇಟ್ಕೊಂಡಿದ್ದೀನಿ. ಸೇಮ್ ಇದು ಅದೇ ಪೀಸ್ ಅಲ್ವಾ, ಸೊ ಹಾಗಾಗಿ ನಾನೇನು ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಸುಮ್ಮನೆ ಯಾಕೆ ಟೈಮು ವೇಸ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇದು 7ನೇ ಪಾರ್ಸಲ್ಲು. ನಾನು ಆಲ್ರೆಡಿ ಹೇಳಿರೋ ಥರ ನನ್ನ ಸಿಮಂತ ಫಂಕ್ಷನ್ ದಿವಸನೇ ನನ್ನ ಬರ್ಡೇ ಇದೆ. ಸೊ ಹಾಗಾಗಿ ಆ ಬರ್ಡೇಗೋಸ್ಕರ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಬ್ಯಾಕ್ಗ್ರೌಂಡ್ ಡೆಕೋರೇಟ್ಗೆ ಅದರಲ್ಲಿ ತುಂಬ ಮೆಟೀರಿಯಲ್ಸ್ ಬಂದಿದೆ. ನೀವು ನೋಡ್ತಿರ್ಬೋದು, ಇದು ಬಲೂನ್ ಪಂಪ್ ಮಾಡ್ತಾರಲ್ಲ, ಸೊ ಅದರಲ್ಲಿ ಇದು ಬಲೂನ್ ಪಂಪ್ ಮಾಡ್ತಾರಲ್ಲ ಅದು ಬಂದಿದೆ. ನಮ್ಮ ಮನೇಲಿ ಇತ್ತು, ಬಟ್ ಕಾಂಬೋದಲ್ಲಿ ಬಂದಿದೆ ಅಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದೇ ಪ್ಯಾಕೇಜಿಂಗಲ್ಲಿ ಇಷ್ಟು ಮೆಟೀರಿಯಲ್ ಪೂರ್ತಿ ಬಂದಿದೆ. ನಾನು ಸೈಡ್ ಪಿಕ್ ಹಾಕಿರ್ತೀನಿ, ನಿಮಗೆ ಗೊತ್ತಾಗುತ್ತೆ ಇದು ಏನಕ್ಕೆ ಅಂತ ಅಂದ್ಬಿಟ್ಟು. ಇದು 3 ಕಲರು, ವೈಟು, ಸ್ಕೈ ಬ್ಲೂ ಮತ್ತು ಪಿಂಕ್, ಇದು 3 ಕಲರ್ ಬಂದ್ಬಿಟ್ಟು ಬ್ಯಾಕ್ ಡ್ರಾಪ್, ಹಿಂದೆ ಬ್ಯಾಕ್ ಡ್ರಾಪ್ ಡಿಸೈನ್ ಮಾಡ್ತೀವಲ್ಲ ಅದಕ್ಕೆ. ಅದ್ರ ಜೊತೆಗೆ ಇದು ಬಂದಿದೆ, ಬೇಬಿ ಶೋವರ್ ಅಂತ ಇದೆ. ಸೊ ನಾನು ಬರ್ಡೇಗೆ ಡೆಕೋರೇಷನ್ಗೂ ಆಗುತ್ತೆ, ಬೇಬಿ ಶೋವರ್ ಥರನೂ ಆಗುತ್ತೆ ಅನ್ನೋದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಬಟ್ ಇದು ನನ್ನ ಬರ್ಡೇನೂ ಇತ್ತಲ್ಲ, ಅದು ವೈಟ್ ಕಲರ್ ಗೌನ್ ಜೊತೆಗೆ ಇದನ್ನೆಲ್ಲ ಹಾಕ್ಕೊಂಡು ನಾನು ಫೋಟೋನ ತೆಗೆಸ್ಕೊಂಡ್ರೆ ಚೆನ್ನಾಗಿ ಲುಕ್ ಆಗಿರುತ್ತೆ ಅನ್ನೋದನ್ನು ತರಿಸ್ಕೊಂಡಿದ್ದೀನಿ. ಇದ್ರ ಜೊತೆ 3 ಪೇರ್ಸ್ ಆಫ್ ಬಲೂನ್ ಬರುತ್ತೆ, 3 ಕಲರ್ಸ್ ಬಲೂನು, ಮೇ ಬಿ 45 ಕ್ವಾಂಟಿಟಿ ಇರ್ಬೋದು. ಆ್ಯಂಡ್ ಒಂದು LED ಲೈಟ್ ಬರುತ್ತೆ. ಆ್ಯಂಡ್ ಬೇಬಿ ಶೋವರ್ದು ಇದೇನಿರುತ್ತಲ್ಲ ಆಲ್ಫಾಬೆಟಿಕ್ಕು ಬೇಬಿ ಶೋರ್ದು ನಾವು ಟ್ಯಾಗ್ ಮಾಡ್ತೀವಲ್ಲ ಆ ರೀತಿದು ಕೂಡ ಬಂದಿದೆ. ಸೇಮ್ ಇದೇ ರೀತಿ. ಆ್ಯಂಡ್ ಇಲ್ಲಿ ಒಂದು ಟೇಪ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಇದನ್ನೆಲ್ಲ ಟೈ ಮಾಡ್ಕೋಬೋದು. ಇದು ಒಂದು LED ಲೈಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 45 ಬಲೂನ್ಸ್ ಇದೆ ಅಂತ ಮೆನ್ಷನ್ ಮಾಡಿದರು. ಸೊ ಇದು ಬಂದ್ಬಿಟ್ಟು 313 ರೂಪಾಯಿ. ಚೆನ್ನಾಗಿದೆ. ನೋಡಬೇಕು ಯಾವುದಾದ್ರೂ ಬಲೂನ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಏನು ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ನಾವು ಬ್ಲೋ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಆಫ್ಟರ್ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಈ ರೀತಿ ಡೆಕೋರೇಷನ್ ಮಾಡಿಸ್ಕೊಳ್ಳೋಣ, ಒಂದೆರಡು ಫೋಟೋ ವೀಡಿಯೋಸ್ಗೋಸ್ಕರ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಇಷ್ಟು ಪ್ರಾಡಕ್ಟಿಗೆ ನಾವು 313 ರೂಪಾಯಿ ಕೊಟ್ಟರೆ ಅಷ್ಟೇನು ಲಾಸ್ ಆಗಲ್ಲ. ಬಿಕಾಸ್ ಯಾವುದಾದ್ರೂ ಬೇರೆ ಬರ್ಡೇಗೆ ಅಥವಾ ಬೇರೆ ಫಂಕ್ಷನ್ಸ್ಗೆ ಏನಾದರೂ ಇದು ಯೂಸ್ ಆಗುತ್ತೆ. ಸೊ ಹಂಗಾಗಿ ಇದು ಒಂದಿರಲಿ ಅಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 8ನೇ ಪ್ರಾಡಕ್ಟ್ ಇದು ನನ್ನ ಹಸ್ಬೆಂಡ್ಗೋಸ್ಕರ ಅಂತ ತರಿಸಿರೋದು. ಧೋತಿ, ವೆಲ್ಕ್ರೋ ಧೋತಿ ಬರುತ್ತಲ್ಲ, ಪಾಕೆಟ್ ಧೋತಿ, ಆ ಥರದ್ದು. ಇದು ಶಾಪಲ್ಲಿ ಸಿಕ್ತಿತ್ತು, ಬಟ್ ತುಂಬ ಅಂದರೆ ತುಂಬಾ ಪ್ರೈಸ್ ಹೇಳಿದ್ರು. ಅಂದರೆ ತುಂಬ ಪ್ರೈಸ್ ಅಂತಂದರೆ ಆಲ್ಮೋಸ್ಟ್ 1000+ ಹೇಳಿದ್ರು ನನಗೆ ಇದನ್ನು ಪ್ರೈಸು. ಆ್ಯಂಡ್ ಈ ಕಲರ್ ಕೂಡ ಸಿಕ್ಕಿರಲಿಲ್ಲ. ಎಲ್ಲ ಶಾಪಲ್ಲೂ ವೈಟ್ ಕಲರ್ ಧೋತಿನೇ ಸಿಗ್ತಾ ಇತ್ತು. ನನಗೆ ಈ ರೀತಿ ಕ್ರೀಮ್ ಕಲರ್ ಧೋತಿ ಬರುತ್ತಲ್ಲ ಆ ಥರದ್ದು ಬೇಕಿತ್ತು ಫಂಕ್ಷನ್ಗೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಕೂಡ ವಿತ್ ಪಾಕೆಟ್ ಬಂದಿದೆ, ತೋರಿಸ್ತೀನಿ. ಈ ಥರ ರಾಮ್ರಾಜ್ ಧೋತಿ ಬರುತ್ತಲ್ಲ ಆ ಥರದ್ದು ಇದು ಪಾಕೆಟು. ನಾನು ಫುಲ್ಲು ಓಪನ್ ಮಾಡಿಲ್ಲ, ಕಾಣಿಸ್ತಿದೆಯಾ? ಈ ರೀತಿ ಪಾಕೆಟ್ ಬಂದಿದೆ, ಕಾಣಿಸ್ತಿದೆಯಾ? ತುಂಬಾ ಒಂಥರ ಜರಿ ಪಂಚೆ ಥರ ಚೆನ್ನಾಗಿದೆ. ಇಲ್ಲಿದೆಯಲ್ಲ ಹೀಗೆ ನಾವು ಅಂಟಿಸ್ಕೊಂಡು ಈ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಇದು 351 ರೂಪಾಯಿ. ತುಂಬ ಅಂಗಡಿಗಳಲ್ಲಿ ಕೇಳಿದೆ ನಾನು, 1000, 1200 ಅಷ್ಟು ಹೇಳ್ತಿದ್ರು. ಬಟ್ ಈ ಕಲರ್ ಇಲ್ಲ, ವೈಟ್ ಕಲರ್ದು. ಈ ಕಲರ್ ತರಿಸ್ಕೊಡ್ತೀವಿ, ತುಂಬ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಬೇಡ ಬಿಡು ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ಈ ಧೋತಿ ತುಂಬ ದೊಡ್ಡದಾಗೂ ಬಂದಿದೆ ಪಂಚೆ. ಸೊ ಹಂಗಾಗಿ ಇದು ಬೇಕು ನಮಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ಪ್ರಾಡಕ್ಟು, ಇದು ಫೈನಲ್ ಪ್ರಾಡಕ್ಟು. ಇದು ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ 2 ಕ್ವಾಂಟಿಟಿ ಇದೆ, ನಾನು 2 ಕ್ವಾಂಟಿಟಿನ ತರಿಸಿದ್ದೆ. ಸಾಕಾಗಲ್ಲ ಅಂತ ಅಂದ್ಕೊಂಡು 2 ಕ್ವಾಂಟಿಟಿ ತರಿಸಿದೆ. ಚಿಕ್ಕದಾಗಿ ಬಂದ್ಬಿಟ್ರೆ ಕಷ್ಟ, ಮತ್ತೆ ಇನ್ನೊಂದ್ಸತಿ ಬುಕ್ಕಿಂಗ್ ಮಾಡಿ ತರಿಸ್ಕೊಳ್ಳೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ. ಬಟ್ ಒಂದೇ ಕ್ವಾಂಟಿಟಿಲಿ ಎಷ್ಟು ದೊಡ್ಡದಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳಿಗೆ, ಲಕ್ಷ್ಮಿ ಕೂರಿಸ್ಬೇಕಾದ್ರೆ, ಏನಾದರೂ ಹಬ್ಬ ಹರಿದಿನಗಳು ಬಂದಾಗ ಬ್ಯಾಕ್ ಡ್ರಾಪ್ಗೆ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಇಮೇಜಲ್ಲಿ ನೋಡಿ ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ತುಂಬ ಅಗಲವಾಗೂ ಬಂದಿದೆ. ಇಷ್ಟು ಅಗಲಕ್ಕಿದೆ, ತುಂಬ ಫುಲ್ ಒಂದು ಗೋಡೆ ಅಷ್ಟಕ್ಕೆ ಕವರ್ ಆಗುತ್ತೆ. ಆ್ಯಂಡ್ ನಾವೊಂದು 2-3 ಜನ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಷ್ಟು ಒಂದು ಬ್ಯಾಕ್ ಡ್ರಾಪೇನೆ ಕವರ್ ಆಗುತ್ತೆ ಇದು. ಆ್ಯಂಡ್ ಫೋಟೋಗೆಲ್ಲ ಇಷ್ಟು ದೊಡ್ಡದಾಗಿದೆ ಅಲ್ಲ, ಆ್ಯಂಡ್ ಫೋಟೋಗೆಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ.
ಇದು 280 ರೂಪಾಯಿ. ಇಷ್ಟು ಫುಲ್ಲು ದೊಡ್ಡ ಬ್ಯಾಕ್ ಡ್ರಾಪ್ ಏನಿದೆ ಇದು ಬರೀ 280 ರೂಪಾಯಿ ಅಂತಂದರೆ ನಮಗೆ ಇಲ್ಲಿ ನಿಯರ್ ಬೈ ಸಿಗೋದು ಇಲ್ಲ. ಅಂಡ್ ಸಿಕ್ಕಿದ್ರು ಕೂಡ ಇಷ್ಟು ಕಮ್ಮಿ ಪ್ರೈಸ್ಗೆ ಇದನ್ನು ಯಾರೂ ಕೊಡೋದು ಇಲ್ಲ. ಆಲ್ಮೋಸ್ಟ್ ಒಂದು 500 ಮೇಲೆ ತಗೋತಾರೆ ಒಂದು ಬ್ಯಾಕ್ ಡ್ರಾಪ್ಗೆನೆ. ಇದಂತೂ ನಾನು ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ. ಸೊ ಇವಾಗ ಫೈನಲಿ ಬುಕ್ ಮಾಡಿಕೊಂಡು ತರಿಸ್ಕೊಂಡಿದ್ದೀನಿ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಿಂಗೆಲ್ಲ ಮಾಡಿದ್ರು ಕೂಡ ನಾನು ಆಲ್ರೆಡಿ ಮಾಡಿ ನೋಡಿದ್ದೀನಿ, ಮುದ್ರಕೊಳ್ಳಲ್ಲ, ತುಂಬ ಸಾಫ್ಟ್ ಮೆಟೀರಿಯಲ್ಲು. ಸೊ ಚೆನ್ನಾಗಿದೆ. ನನಗೆ ಒಂದೇ ಸಾಕಾಗಿತ್ತು, ಸಾಕಾಗಲ್ಲ ಅಂದ್ಬಿಟ್ಟು 2 ಕ್ವಾಂಟಿಟಿ ಒಂದೇ ಸತಿ ಬುಕ್ ಮಾಡಿಕೊಂಡೆ. ಸೊ 1 ಕ್ವಾಂಟಿಟಿನ ಇಟ್ಕೊಂಡು ನಾನು ಒಂದನ್ನು ರಿಟರ್ನ್ ಮಾಡ್ಕೊತೀನಿ. ಸೊ ಇಷ್ಟು ಫುಲ್ಲು 9 ಪ್ರಾಡಕ್ಟ್ಸ್ ಏನಿದೆ ಇದನ್ನು ಪೂರ್ತಿ ನಾನು ಓನ್ಲಿ ಫಾರ್ ನನ್ನ ಸೀಮಂತ ಫಂಕ್ಷನ್ಗೆ ಅಷ್ಟೇ ಅಂತಲೇ ಬುಕ್ ಮಾಡ್ಕೊಂಡಿದ್ದು. ಎಷ್ಟು ಬೇಕೋ ಅಷ್ಟೇ ಬುಕ್ ಮಾಡ್ಕೊಂಡಿದ್ದೀನಿ. ಬೇಡ ಅನ್ನೆಸೆಸರಿ ಪ್ರಾಡಕ್ಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಬುಕ್ ಮಾಡಿ ಬಂದಿದ್ದು ಕೂಡ ರಿಟರ್ನ್ ಹಾಕಿದ್ದೀನಿ. ಇದು 2 ಉಳ್ಕೊಬಿಟ್ಟಿದೆ, ಇದನ್ನು ಕೂಡ ರಿಟರ್ನ್ ಪಿಕಪ್ ತೊಗೊಂಡು ಹೋಗ್ತಾರೆ. ಸೊ ಇದಿಷ್ಟು. ನಿಮಗೆ ಯಾರಿಗಾದರೂ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಯೂಸ್ಫುಲ್ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮರೀದೆ ತಿಳಿಸಿ. ಹಾಗೆ ಯಾರೆಲ್ಲ ಲಾಸ್ಟ್ವರೆಗೂ ನನ್ನ ವೀಡಿಯೋನ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು ಅಥವಾ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿ ಇತ್ತು ಅನ್ನೋಂಗಿದ್ರೆ ದಯವಿಟ್ಟು ಲಾಸ್ಟಲ್ಲಿ ಮರೀದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಬಾಯ್.